ಅವು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ನನ್ನ ಗುರುಗಳು, ನನ್ನ ಗುರುಮಾತೆಯರು ಆಗಿನ ದಿನಮಾನದಲ್ಲಿ ಹೊಡೆದು ಬಡುದು ಬೇದು ಒದ್ದು ಏನು ಬೇಕಾದ ಶಿಕ್ಷೆ ಕೊಟ್ಟು ಆ ಪುಣ್ಯಾತ್ಮರಿಂದ ಬಂದಂಥ 4 ಶಬ್ದಗಳು ಇವತ್ತು ನಿಮ್ಮ ಮುಂದೆ ಬರ್ತಾ ಇವೆ. ಅದಕ್ಕೆ ಈ ನನ್ನ ಮಾತಿಗೆ ಹೆಚ್ಚು ಕಮ್ಮಿ ಇದ್ರು ಅಥವಾ ಒಳ್ಳೇದು ಕೆಟ್ಟದ್ದು ಇದ್ರೂ ಸಹಿತ ಅದ ನನಗೆ ಕಲಿಸಿದಂಥ ಗುರುಗಳು ಗುರುಮಾತೆಯರ ಪಾದಕ್ಕೆ ಸಮರ್ಪಣೆ ನಾನು ಮಾಡ್ತೀನಿ. ನಾನು ಲಿಂಗಾಯತರಲ್ಲಿ ಹುಟ್ಟಿದ್ದೇನೆ, ಆದರೆ ನನಗೆ ಸಂಸ್ಕಾರ ಇರೋದು ವಿಶೇಷವಾಗಿ ಜೈನ ಧರ್ಮದ್ದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜೈನ ಧರ್ಮೀಯರು ಇವತ್ತು ನನ್ನ ಬೆಳೆಸಿ ಉಳಿಸಿ ಈ ಒಂದು ಹಂತ ಸಂದರ್ಭದಲ್ಲಿ ಅಂದ್ರೆ ಜನ್ಮಿಷ್ಟ್ರು, ಜೈನರು ಅಂದ್ರೆ ಜನ್ಮಿಷ್ಟ್ರು. ಈಗ ನಾವು ಕಬ್ಬು ಹಾಕ್ತೀವಿ, ಅವರು ಕಬ್ಬಿನ ರೌದಿ ತೆಗೆದು ಎಮ್ಮೆ ಹಾಲ ಮೇಲೆ ಮಣಿ ನಡೆಸ್ತಾರೆ. ಎಮ್ಮೆ ಪ್ರತಿ ದಿವಸ ಎಮ್ಮೆ ಹಾಲನ್ನು ಮಾರಿ ಕಿರಾಣಿ ತಂದು ಮಣಿ ನಡೆಸ್ತಾರೆ. ಕಬ್ಬಿನಲ್ಲಿ ಅಡಬೆಳೆ ಹಾಕ್ತೀವಿ, ಆ ಅಡಬೆಳೆಯನ್ನ ಖರ್ಚು ತಗೊಂಡು ಕಬ್ಬಿನ ಖರ್ಚು ತೆಗಿತಾರೆ. ಕಬ್ಬು ಏನು ಫ್ಯಾಕ್ಟ್ರಿಗೆ ಹೋಗಿ ಬಿಲ್ ಬರ್ತದೆ, ನೇರವಾಗಿ ಅದನ್ನು ಡಿಪಾಸಿಟ್ ಮಾಡ್ತಾರೆ. ಅವರು ಜನ್ಮಿಷ್ಟ್ರು, ಅಲ್ಪಸಂಖ್ಯಾತರು, ಬಟ್ ಜನ್ಮಿಷ್ಟ್ರು. ಮತ್ತೆ ಅವರ ಸಂಸ್ಕಾರದಲ್ಲಿ ನಾವು ಬೆಳೆದವು. ಮತ್ತು ನಾನು ಕಲ್ತದ್ದು 5ನೇ ನಂತರ ನಾನು ಕಲ್ತದ್ದು ಆ ಜೈನ ಧರ್ಮದ ಒಂದು ವಿದ್ಯಾಮಂದಿರದಲ್ಲಿ.